ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಬಾಸ್. ಸೊ ಮೊದಲನೇ ಅಪ್ಡೇಟ್, ಶಿವಮ್ ದುಬೆ ಅವರು ಸೆಟ್ಮೆಂಟ್ ಆಗಿಕೊಂಡಿದ್ದಾರೆ ರಿಲೇಟೆಡ್ ಟು T20 ವರ್ಲ್ಡ್ ಕಪ್ 2026 ಗೆದ್ದಾದ ನಂತರ ಅಹಮದಾಬಾದಿಂದ ನಾನು ಮುಂಬೈಗೆ ಹೆಂಗೆ ಬಂದೆ ಅಂತಂದರೆ ಎಲ್ಲರೂ ಸೈಕಾಗಿ ಹೋಗ್ಬಿಡ್ತೀರಾ. ನಾನು ಹೆಂಗೆ ಬಂದೆ ಅಂದರೆ ಏರೋಪ್ಲೇನಲ್ಲೂ ಬಂದಿಲ್ಲ, ನಾನು ಗಾಡೀಲೂ ಬಂದಿಲ್ಲ, ಕಾರಲ್ಲಾಗಲಿ ಟೂ ವೀಲರ್ ಆಗಲಿ ಅಲ್ಲೂ ಬಂದಿಲ್ಲ, ನಾನು ಟ್ರೈನಲ್ಲಿ ಬಂದೆ. ಶಾಕಿಂಗು ಗುರು. ಒಬ್ಬ T20 ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಲ್ಲಿರೋವಂಥ ಪ್ಲೇಯರು ಅದು ವರ್ಲ್ಡ್ ಕಪ್ನಾಗ ಗೆಲ್ತಾ ಇದ್ದಂಗೆ ಪಟ್ಟ ನಂಗೆ ಟ್ರೈನ್ ಹತ್ಕೊಂಡು ಬರೋದಿದೆಯಲ್ಲ. ಸೊ ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಅವರೇ ಹೇಳಿದರೆ ಟ್ರೈನಲ್ಲಿ ಬಂದೆ ಅಂತ. ಆ್ಯಂಡ್ ಮಾಸ್ಕ್ನ ಕವರ್ ಮಾಡಿಕೊಂಡು ಅಲ್ಲೇ ಸ್ಲೀಪರ್ ಕೋಚಲ್ಲಿ ಮಲ್ಕೊಂಡು ಬಂದಿದ್ದಾರಂತೆ. ಏನಕ್ಕೆ ಅಂತಂದರೆ ಫ್ಲೈಟ್ಗಳು ಇರಲಿಲ್ವಂತೆ ಆ ಟೈಮಲ್ಲಿ ಅವ್ರಿಗೆ ಪಟ್ಟಣಂಗೆ ಟ್ರಾವೆಲ್ ಮಾಡೋಕ್ಕೆ, ವರ್ಲ್ಡ್ ಕಪ್ನಾಗ ಗೆಲ್ತಿದ್ದಂಗೆ ನಾವು ಪಟ್ಟಣಂಗೆ ಮುಂಬೈಗೆ ಬರೋದಕ್ಕೆ. ಸೊ ಅದಕ್ಕೋಸ್ಕರ ಅವರು ಅಂದರೆ ಗಾಡೀಲಿ ಬರೋದಕ್ಕೂ ಕಾರಲ್ಲಿ ಬರೋದಕ್ಕೂ ಕೂಡ ಡಿಲೇ ಆಗದಂತೆ. ಫಾಸ್ಟೆಸ್ಟ್ ರೂಟ್ ಯಾವುದು ಅಂತ ಅನ್ನೋದು ಟ್ರೈನ್ ಅಂತೆ. ಅದಕ್ಕೋಸ್ಕರ ಟ್ರೈನಲ್ಲೇ ಬಂದುಬಿಟ್ಟೆ ಅಂತ. ಏನಲ್ಲ ಏನು ಸೀಮ್ ಗೀಲ್ದಿರ ಶಿವಮ್ ದುಬೆ ಅಲ್ಲಿ ಏನು ಹೋಗೇ ಇಲ್ವಾ ಟ್ರೈನಲ್ಲಿ ಯಾರೂ? ಏನು ಫಾರ್ ದ ಫಸ್ಟ್ ಟೈಮ್ ಹೋಗ್ತಾರೋ ಟ್ರೈನಲ್ಲಿ? ಯಾರು ಅವರು ಮಂಚನೇ ತಾನೇ ಅಲ್ಲಿ? ಹೌದು, ನಾರ್ಮಲಾಗಿ ಅನ್ಕೊಂಡವ್ರು ಹಂಗೇನೆ ಅನ್ಕೊತಾರೆ. ಬಟ್ ಯಾರು ಸೆಲೆಬ್ರಿಟಿಗರು ಹೆಂಗೆ ನೋಡಿ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಲ್ಲಿ ಇರೋವಂಥವ್ರು ಪಟ್ಟಣಂಗೆ ಅವಾಗ ವರ್ಲ್ಡ್ ಕಪ್ನಾಗ ಇದ್ದರೆ ವರ್ಲ್ಡ್ ಕಪ್ಪಲ್ಲಿ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಶಿವಮ್ ದುಬೆದು. ಇನ್ ಕೇಸ್ ಯಾರಿಗಾರು ಒಬ್ರು ಗೊತ್ತಾಯಿತು ಅಂತಂದರೆ ಮಾಬ್ ಹೆಂಗೆ ಫ್ರೇಮ್ ಆಗುತ್ತೆ ಅಂತಂದರೆ ಯಾವ ರೇಂಜಿಗೆ ಜನಜಂಗುಳಿ ಬಂದ್ಬಿಟ್ಟು ಮುತ್ಕೊಂತಾರೆ ಅಂತಂದರೆ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಕೂಡ ಧೈರ್ಯ ತೋರಿಸ್ಬಿಟ್ಟು ಹೋಗಿದಾರಲ್ಲ. ಬೇರೆ ಟೈಮಲ್ಲಿ ಹೋಗೋದೇ ಬೇರೆ, ಈ ಟೈಮಲ್ಲಿ ಹೋಗೋದೇ ಬೇರೆ. ಸಖತ್ತಾಗಿ ಆಡಿರೋಂಥ ಟೀಮಲ್ಲಿ. ಅಪಾಯಿಂಟ್ ನಂಬರ್ 2, ವೆಸ್ಟ್ ಇಂಡೀಸ್ ಟೀಮ್ ಮೇಲೆ ಸೋಲ್ಬೇಕಾಗಿತ್ತು. ಸೌತ್ ಆಫ್ರಿಕಾ ಅವರು ಬೇಕು ಅಂತಲೇ ಸೋಲ್ಬೇಕಾಗಿತ್ತು, ವೆಸ್ಟ್ ಇಂಡೀಸ್ನ ಗೆಲ್ಲಿಸ್ಬೇಕಾಗಿತ್ತು ಅಂತ ಹೇಳಿದರೆ ಮೈಕಲ್ ವ್ಯಾಗನ್ ಅವರು. ಒನ್ ಆಫ್ ದ ಸ್ಟುಪಿಡೆಸ್ಟ್ ಟೀಮ್ ಯಾವ್ದಾದ್ರು ಇದೆ ಅಂತಂದರೆ ಅದು ಸೌತ್ ಆಫ್ರಿಕಾನೇ. ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಯಾರಿದ್ರು ಈ ವರ್ಲ್ಡ್ ಕಪ್ಪಲ್ಲಿ, ಅವ್ರನ್ನ ಸೂಪರ್ 8 ಎಕ್ಸಿಟ್ ಮಾಡುವಂಥ ಎಲ್ಲ ಅವಕಾಶ ಅವರ ಕೈಯಲ್ಲಿತ್ತು, ಸೌತ್ ಆಫ್ರಿಕಾ ಕೈಯಲ್ಲಿತ್ತು. ಬಟ್ ಅವ್ರು ಅದನ್ನು ಮಾಡ್ಕೊಳ್ಳಿಲ್ಲ. ಅದೇ ಇಂಡಿಯಾನೇ ಎಕ್ಸಿಟ್ ಕೊಡಿಸೋವಂಥದ್ದು, ಇಂಡಿಯಾನ ಎಲಿಮಿನೇಟ್ ಮಾಡಿಸೋವಂಥದ್ದು ಅವ್ರ ಕೈಯಲ್ಲೇ ಇತ್ತು. ಬಟ್ ಅವ್ರ ಕೈಲಿ ಇದು ಮಾಡೋಕ್ಕಾಗಲಿಲ್ಲ. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಅವ್ರು ಸೋಲ್ಬೇಕಾಗಿತ್ತು, ಇಂಡಿಯಾ ಅವಾಗ ಎಕ್ಸಿಟ್ ಆಗಿರೋದು ಅಂತ ಹೇಳಿದ್ದಾರೆ. ಸೊ ಏನು ಸೋಲಕ್ಕೋಸ್ಕರನೇ ಆಡಬೇಕಾಗಿತ್ತಲ್ಲ ವೆಸ್ಟ್ ಇಂಡೀಸ್ ಅಗೇನ್ಸ್ಟು ಸೌತ್ ಆಫ್ರಿಕಾದವರು. ಅವರು ಎಲ್ಲದೂ ಗೆದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಎಲ್ಲರಿಗೂ ಹೊಡೆಯೋಣ ಅನ್ನೋ ಥರ ಅವ್ರು ಆ ಒಂದು ಉದ್ದೇಶದಲ್ಲಿದ್ದರು. ಇಲ್ಲಿ ಇವ್ರ ಮೇಲೆ ಸೋತ್ಬಿಟ್ಟು ಹೋಗ್ಬಿಟ್ಟಲ್ಲಿ ಅಂದರೆ ಇಂಡಿಯಾನ ಎಲಿಮಿನೇಟ್ ಮಾಡಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಗೆಲ್ಲೋಣ ಅನ್ನೋ ಥರ ಅವ್ರಿಗೆ ತಲೆಯಲ್ಲಿ ಇರಲೇ ಇಲ್ಲ. ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ಮೇಲೆ ಸೋತ್ರಲ್ಲಪ್ಪ, ಇಂಡಿಯಾನ ಎಲಿಮಿನೇಟ್ ಮಾಡಿದ್ರೆ ಅವ್ರಿಗೆ ನ್ಯೂಸ್ ಆಗಿರೋದಲ್ಲಿ. ಸೌತ್ ಆಫ್ರಿಕಾ ಸೋತಿದ್ದು ಇಂಡಿಯಾ ಮೇಲೆಲ್ಲ, ಅಲ್ಲಿ ನ್ಯೂಜಿಲ್ಯಾಂಡ್ ಮೇಲೆ. ಇವ್ರು ಸ್ಟುಪಿಡೆಸ್ಟ್ ಟೀಮ್ ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಅಲ್ಲಿ ಏನಾದ್ರು ಇನ್ ಕೇಸ್ ಸೆಮಿಫೈನಲ್ ಇಂಡಿಯಾ ಮೀಟ್ ಆಗಿಬಿಟ್ಟು ಇವ್ರಿಗೆ ಹೊಡೆದಿತ್ತು ಅಂತಂದರೆ ಅವಾಗ ಹೇಳೋದ್ರಲ್ಲಿ ಅರ್ಥ ಇದೆ. ನ್ಯೂಜಿಲ್ಯಾಂಡ್ ಅಲ್ಲ ಹೊಡೆದಿದ್ದು ಸೌತ್ ಆಫ್ರಿಕಾಗಲ್ಲಿ. ಅಪ್ಡೇಟ್ ನಂಬರ್ 3, ನಾನು ನೆನ್ನೆ ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ. RCB ಇವತ್ತು RCBಗೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇವತ್ತು ಇನ್ಸ್ಪೆಕ್ಷನ್ ಡೇ ಅಂತ. ಸೊ ಕಮಿಟಿ ಫ್ರೇಮ್ ಆಗಿದೆಯಲ್ಲ, ಆ ಕಮಿಟಿ ಇವತ್ತು ವೆರಿಫಿಕೇಷನ್ ಮತ್ತು ಮಾಕ್ ಡೆಮಾನ್ಸ್ಟ್ರೇಷನ್ ಅಂದರೆ ಮ್ಯಾಚ್ ಏನಾದ್ರು ಆರ್ಗನೈಸ್ ಆಯಿತು ಅಂತಂದರೆ ಯಾವ ಥರ ನೀವು ಸೇಫ್ಟಿ ಪ್ರಿಕಾಷನ್ನ ಜೊತೆಗೆ ಎಲ್ಲ ರೀತಿಯ ಆಯಾಮದಲ್ಲೂ ಕೂಡ ಯಾವ ಥರ ಪ್ರಿಪೇರ್ ಆಗಿದ್ದೀರಾ ನೀವು ಅನ್ನೋ ಥರ ಇವತ್ತು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. RCB ಆಗಿರಲಿ, KSCA ಆಗಿರಲಿ. ಸೊ ಇದಕ್ಕೆ ಇನ್ನೇನು ಗ್ರೀನ್ ಸಿಗ್ನಲ್ ಸಿಗುತ್ತೆ. ಏನಲ್ಲೇನು ನೆಗೋ ಒಂಥರ ಏನು ಡಿಕ್ಲೈನ್ ಮಾಡಿಬಿಡ್ತಾರೆ, ಒಂಥರ ಏನೋ ಒಂದು ಅಚಾನಕ್ಕಾಗಿ ಮತ್ತೆ ಇವಾಗ ಏನಾದ್ರು ಯಕ್ಷ ಪ್ರಶ್ನೆ ತೊಗೊಂಬಂದ್ಬಿಡ್ತಾರೆ ಅನ್ನೋ ಥರ ಎಲ್ಲ ಏನಿಲ್ಲ. ಸೊ ಈ ಕಮಿಟಿ ಖಂಡಿತ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡುತ್ತೆ. ಅಪ್ಡೇಟ್ ನಂಬರ್ 4, SRH ವಿರುದ್ಧ ಎಲ್ಲ ದಂಗೆ ಎದ್ಬಿಟ್ಟವ್ರಲ್ಲ ಇಂಡಿಯನ್ಸ್ ಎಲ್ಲ. ಮೆಜಾರಿಟಿ ಆಫ್ ದೆಮು ಏನಕ್ಕೆ ತೊಗೊಬೇಕಾಗಿತ್ತು? ಅಬ್ರಾರ್ ಅಹಮದ್ನ ಅಲ್ಲಿ ನೀವು ಫೀಡಿಂಗ್ಸ್ ಕೊಡ್ತಾ ಇದ್ದೀರಾ, ಇಂಡಿಯಾ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ತಾ ಇದ್ದೀರಾ, ಪಾಕಿಸ್ತಾನದವ್ರು ಬಾಯಿಗೆ ತುರುಕ್ತಾ ಇದ್ದೀರಾ, ಅವರವರೇ ದುಡ್ಡು ಕೊಡ್ತಿಲ್ಲ, ನೀವೇನಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಕ್ವಶನ್ಗಳು ಹೋಗಿದೆ ವೈಸ್ ಪ್ರೆಸಿಡೆಂಟ್ ಹತ್ರ. BCCIನ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ರಾಜೀವ್ ಶುಕ್ಲಾ ಹತ್ರ ಹೋಗಿದೆ ಈ ಕ್ವೆಶನು. ಏನು ಆ್ಯಕ್ಷನ್ ತೊಗೊತೀರಾ ನೀವು SRH ಮೇಲೆ? ಈ ಥರ ಮಾಡ್ತಾ ಇದ್ರಲ್ಲ, ದೇಶ ದ್ರೋಹಿ ಚಟುವಟಿಕೆ ಮಾಡ್ತಾ ಇದ್ರಲ್ಲ ಕಾವ್ಯ ಮಾರನ್ನು, ಅವಳೇನು ಹೆಂಗೆ ಅದೇನು ಅಂತ ಎಲ್ಲ ಹಂಗೆ ಹಿಂಗೆ ಅಂತ ಕ್ವಶನ್ ಕೇಳಿದಾಗ ಎಮ್ ಆರ್ ಆಗೋಗ್ಬಿಟ್ಟವ್ರು ಇವಾಗ ಎಲ್ಲರ ಕಣ್ಣಿಗೂ ಕಾವ್ಯ ಮಾರನ್ನವರು. ಸೊ ಅವ್ರು ಕೇಳಿದಾಗ ಹೇಳಿರೋದಿಷ್ಟೇ, ಅದು ನಮ್ಮ ಡೊಮೈನ್ ಅಲ್ಲಾಗಿರೋ, ನಮ್ಮ ಡೊಮೈನು IPL ಏನಾದರೂ ಆಯಿತು ಅಂತಂದರೆ ಕೇಳಿ, BCCI ಏನಾದರೂ ಆಯಿತು ಅಂತಂದರೆ ಕೇಳಿ, ನಮ್ಮ ಡೊಮೈನೇ ಅಲ್ಲ ಅದು. ಇಂಡಿಯನ್ ಕ್ರಿಕೆಟ್ ಬಗ್ಗೆ ನೀವು ಕೇಳಿ, IPL ಇಂಡಿಯನ್ ಕ್ರಿಕೆಟು, ನೀವು ಅದ್ರ ಬಗ್ಗೆ ಕೇಳೋದ್ರಲ್ಲಿ ಅರ್ಥ ಇದೆ. ಡೊಮೆಸ್ಟಿಕ್ ಕ್ರಿಕೆಟ್ ಬಗ್ಗೆ ಕೇಳಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಬಗ್ಗೆ ಕೇಳಿ. ನೀವು ಯಾವುದೋ ಒಂದು ಲೀಗ್, ಇಂಗ್ಲೆಂಡಲ್ಲಿ ನಡೀತಾ ಇರೋಂಥ ಒಂದು ಲೀಗ್ ಬಗ್ಗೆ ನಮಗೆ ಕೇಳ್ತೀರಾ ಅಂತಂದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ. ಅವರು ಫ್ರಾಂಚೈಸಿಗಳನ್ನ ತಗೊಂಡಿರ್ಬೋದು, ಬಟ್ ನಾವು ಇಲ್ಲಿ ಅವ್ರನ್ನ ಬ್ಯಾನ್ ಮಾಡೋದಾಗಿರಲಿ. ಇಂಡಿಯಾದಲ್ಲೂ ಕರೆಕ್ಟಾಗಿ ನಡ್ಕೋತಿದ್ದಾರೆ, ವಿತಿನ್ ದ ರೂಲ್ಸಲ್ಲಿ ಇದ್ದಾರೆ. ಇಂಡಿಯನ್ ರೂಲ್ಸಲ್ಲಿ ಅಂದರೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ಬ್ಯಾನ್ ಮಾಡಿರೋದೇನಿದೆ, ಇನ್ಫ್ಯಾಕ್ಟ್ ಬಾಂಗ್ಲಾದೇಶಿ ಪ್ಲೇಯರ್ಗಳನ್ನೂ ಕೂಡ ಬ್ಯಾನ್ ಮಾಡಿರೋದೇನಿದೆ. ಸೊ ಅವರು ವಿತಿನ್ ದ ರೂಲ್ಸಲ್ಲೇ ನಡ್ಕೊತಾ ಇದ್ದಾರೆ. ನೋಡಿ, ನಾವು ಬ್ಯಾನ್ ಮಾಡಿ ಅಂತ ಹೇಳಿದ್ವಿ ಬಾಂಗ್ಲಾದೇಶಿ ಪ್ಲೇಯರ್ನ, ಅವ್ರು ಬ್ಯಾನ್ ಮಾಡಿದ್ರು KKR ಅವರು. ಸೊ ಎಲ್ಲರೂ ವಿತಿನ್ ದ ರೂಲ್ಸಲ್ಲಿ ಇದ್ದಾರೆ. ಇಂಡಿಯಾ ಅಂತ ಬಂದಾಗ ನಾವು ಎಲ್ಲೆಲ್ಲೋ ನಡೆಯೋದು, ಕೆರೆಬಿಯನ್ ಲೀಗಲ್ಲಿ ನಡೆಯೋದು, ದ 100 ಲೀಗಲ್ಲಿ ನಡೆಯೋದು, ಈ ಕಡೆ ಬಿಗ್ ಬಾಸ್ ಲೀಗಲ್ಲಿ ನಡೆಯೋದು, ಅದ್ರ ಮೇಲೆಲ್ಲ ಹಿಡ್ತಾ ಸಾಧಿಸೋದಕ್ಕಾಗೋದಿಲ್ಲ, ನಮ್ಗೆ ಹಿಡ್ತಾನೂ ಕೂಡ ಇಲ್ಲ ಅಂತ ಹೇಳಿದರೆ. ಅದರಿಂದ ಇಲ್ಲಿ ಇವ್ರನ್ನ ಬ್ಯಾನ್ ಮಾಡೋಕ್ಕಂತೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಇರ್ಫಾನ್ ಪಠಾನ್ ಅವರು ಹೋಪ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿಗೆ ಹಂಗರ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಇನ್ನು
ವಿರಾಟ್ ಕೊಹ್ಲಿಗೆ ಇನ್ನೂ ಒಂದು ಟ್ರೋಫಿ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ನ ಗೆಲ್ಲಬೇಕು ಅನ್ನೋ ಒಂದು ಹಂಗರ್ ಇದೆ ಅಂತ ಹೇಳಿದರೆ. ಆ್ಯಂಡ್ ಹೋಪ್ಫುಲಿ ಅದನ್ನು ವರ್ಕೌಟ್ ಮಾಡಿದ್ರೂ ಮಾಡ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ ಅವರ ಫ್ಲ್ಯಾಗ್ ಎಂಡ್ ಆಫ್ ಅವರ್ ಕೆರಿಯರ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಬರ್ತಾ ಇದ್ದಾರೆ. ಸೊ ಆದಷ್ಟು ಟ್ರೋಫೀಸ್ಗಳನ್ನ ಎಷ್ಟಾಗುತ್ತೋ ಅಷ್ಟು ಟ್ರೋಫೀಸ್ಗಳನ್ನ ಪಟ ನನಗೆ ಗೆಲ್ಲಬೇಕು. ಅದು ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲೇ ಆಗಿರಲಿ, IPL ಅಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ ಟ್ರೋಫೀಸ್ಗಳನ್ನ ಗೆಲ್ಲಬೇಕು ಅಂತ ಟ್ರೋಫೀಸ್ನ ಹಾಂಟ್ ಮಾಡ್ತಾ ಇದ್ದಾರೆ, ಹಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದೇನು ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಅಂತ. ಒಟ್ಟಲ್ಲಿ ಹೋಪ್ಸ್ ಇಟ್ಕೊಂಡಿದ್ರೆ RCBನೇ ಗೆಲ್ಲುತ್ತೆ ಅಂತ ಇರ್ಫಾನ್ ಪಠಾಣ್ ಅವರು ವಿರಾಟ್ ಕೊಹ್ಲಿಗೋಸ್ಕರ. ಅಪ್ಡೇಟ್ ನಂಬರ್ 6, ದೀಪಕ್ ಚಾರ್ ಅವರು ಒಂದು ಮಾತು ಹೇಳಿದ್ರಂತೆ MS ಧೋನಿ ಅವ್ರಿಗೆ. ನಾನು ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ, CSKಲಿ ಇರಬೇಕಾಗಿತ್ತು, ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ, ನಾನು ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ MS ಧೋನಿ ಅವ್ರು ರೆಸ್ಪಾಂಡ್ ಮಾಡಿದ್ರಂತೆ, ನಾವು ಯಾರು ನಿನ್ನನ್ನು ಮಿಸ್ ಮಾಡ್ಕೊಂತಿಲ್ಲ ಗುರು, ನೀನು ಬರಲೇಬೇಡ ಇಲ್ಲಿಗೆ ಅಂತ ಹೇಳಿದ್ರಂತೆ. ಸೊ ಒನ್ ಆಫ್ ದ ಫನಿಯೆಸ್ಟ್ ರಿಪ್ಲೈ MS ಧೋನಿ ಕೊಟ್ಟಿರುವಂಥದ್ದು. ಸೊ ಫನ್ನಿ ವೇಲ್ ಕೊಡ್ತಾರೆ, ಏನಿದೆ ಸೀರಿಯಸ್ ವೇ ಏನಲ್ಲ. ಅಲ್ಲಿ ನೀನು ಬಾ ಅನ್ನೋಕ್ಕಾಗತ್ತಾ? ಮತ್ತೆ ಅಲ್ಲಿ ಬೇರೆ ಟೀಮ್ಗೆ ಆಡ್ತಾ ಇರೋಂಥ ಪ್ಲೇಯರ್ನ ಬಾ ಗುರು ಇಲ್ಲಿ ಜಾಗ ಐತೆ ಅಂತ ಕರೆಯೋದಕ್ಕಾಗತ್ತಾ? ಅವ್ರ ಆಕ್ಷನಿಗೆ ಬಂತು ಅಂದರೆ ಕರಿಬೋದಪ್ಪ, ಸುಮ್ಮನೆ ಕರೆಯೋದಕ್ಕಾಗತ್ತಾ? ಅಪ್ಡೇಟ್ ನಂಬರ್ 7, ನಿತೀಶ್ ರಾಣಾ ಅವ್ರು ಮಾತಾಡಿದ್ದಾರೆ. ಅವ್ರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ ಅದು ರಿಷಬ್ ಪಂತ್ ಅಂತೆ. ಗ್ರೌ ಏನು ಕಿವಿಗೆ ಹೂವು ಹೇಳ್ತಿದ್ಯಾ? ರಿಷಬ್ ಪಂತ್ ಎಲ್ಲ ಅವರಲ್ಲ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಲಕ್ನೋ ಸೂಪರ್ ಜೈಂಟ್ಸಿಗೆ ಬಂದಾಗಲೇ 2 ವರ್ಷ ಆಗೈತೆ, ಏನು ಕತೆ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಹಂಗಲ್ಲಪ್ಪ, ಅವರು ಹೇಳಿದ್ರಂತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗು, ಪರ್ಫೆಕ್ಟ್ ಟೀಮ್ ನಿನಗೆ ಪರ್ಫೆಕ್ಟ್ ಟೀಮ್ ಯಾವುದು ಅಂತ ಅನ್ನೋದು ಡೆಲ್ಲಿ ಕ್ಯಾಪಿಟಲ್ಸು. ಲೋಕಲ್ ಗಾಯ್ ನೀನು ಲೋಕಲ್ ಆಗಿ ಇದ್ಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋದೆ ಅಂದರೆ ನಿನ್ನ ಮರ್ಯಾದೆನೇ ಬೇರೆ, ರೆಪ್ಯುಟೇಷನ್ನೇ ಬೇರೆ, ಅವ್ರು ಕೊಡೋಂಥ ವ್ಯಾಲ್ಯೂನೇ ಬೇರೆ. ನನಗೆ ಚೆನ್ನಾಗೇ ಕೊಟ್ಟಿದ್ದಾರೆ ವ್ಯಾಲ್ಯೂ, ಆ್ಯಂಡ್ ನಿನಗೂ ಕೂಡ ಚೆನ್ನಾಗಿ ಕೊಡ್ತಾರೆ. ಮತ್ತು ನಿನಗೆ ರೋಲ್ ಏನಿರುತ್ತೋ ಅದನ್ನು ಪರ್ಫೆಕ್ಟಾಗಿ ನಿಭಾಯಿಸೋವಂಥದ್ದು ಈ ಟೀಮಲ್ಲಿ ಆಗುತ್ತೆ. ನಿನಗೆ ಇಲ್ಲಿ ಕ್ವಾಟ್ಲೆ ಎಲ್ಲ ಇರೋದಿಲ್ಲ, ಬೇರೆ ಟೀಮಲ್ಲಿ ಇದ್ದಂಗೆ ಇಲ್ಲಿ ಇರೋದಿಲ್ಲ. ಸೊ ನೀನೇ ಇಲ್ಲೋ ದಾದಾ ಆಗ್ಬೋದು, ಪಂಟ್ರ್ ಆಗ್ಬೋದು, ಪುಡಾಂಗ್ ಆಗ್ಬೋದು ಅಂತ ಅವರು ಫುಲ್ಲು ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅವರೇ ಕಳಿಸಿದ್ರಂತೆ. 3 ಸೆಕೆಂಡ್ ತಗೊಂಡ್ರಂತ ಅಷ್ಟೇ ಅಂತೆ. ಗುರು ನಾನು ಡೆಲ್ಲಿ ಕ್ಯಾಪಿಟಲ್ಸಿಂದ ಆಫರ್ ಬಂದೈತೆ, ನಾನು ಹೋಗಲ್ಲ ಅಂತ ಕೇಳ್ತಾ ಇದ್ದಂಗೆ ಟಕ್ಕನಂಗೆ ಹೇಳಿದ್ರಂತೆ, ಹೋಗೋ ಗುರು ಫಸ್ಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ನಿನ್ಗೆ ಇದಕ್ಕಿಂತ ಸಗಾದಾಗಿರೋಂಥ ಟೀಮು ಸಿಗೋದಿಲ್ಲ ಅಂತ ಹೇಳಿದ್ರಂತೆ. ಒಟ್ಟಲ್ಲಿ LSGಯಲ್ಲಿ ಇತ್ಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಿಲ್ಡಪ್ ಕೊಟ್ಬಿಟ್ಟು ಕಳ್ಸೋದಿದೆಯಲ್ಲ ನಿತೀಶ್ ರಾಣಾನ, ಸೊ ಇದು ಸಾಮಾನ್ಯದವರೆಲ್ಲ ಮಾಡೋದು, ಸೊ ಅಸಾಮಾನ್ಯದವರೇನೇ ಮಾಡೋದು. ಅದು ನಮ್ಮ ರಿಷಬ್ ಪಂತ್ ಬಿಲ್ಡಪ್ ಕೊಟ್ಬಿಟ್ಟು ಕಳಿಸಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ನೋಡೋಣ ಇವ್ರ ಮೇಲೆ ಬಂದ್ಬಿಟ್ಟು ವಾಂಚ್ ಬಿಡ್ತು ಅಂತಂದರೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ವಾಂಚ್ ಬಿಡ್ತವನೇ ನಿತೀಶ್ ರಾಣಾ ಅವರು. ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಗ್ಬಿಟ್ಟು ಇನ್ನೂ ಸಖತ್ತಾಗಿರುತ್ತೆ ಕ್ವಾಟ್ಲೆ. ಅಪ್ಡೇಟ್ ನಂಬರ್ 8, ಅನಿಲ್ ಕುಂಬ್ಳೆ ಅವರು ಮಾತಾಡಿದರೆ RCB ಬಗ್ಗೆ. 2026 RCB ಏನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಪ್ರೆಡಿಕ್ಷನ್ ಹೇಳಿದರೆ. ಅವ್ರ ಪ್ರಕಾರ RCBಗೆ ಈಸಿ ಇರೋದಿಲ್ವಂತೆ ಈ ವರ್ಷ ಟ್ರೋಫಿನ ಗೆಲ್ಲೋದು. ಮುಂಬೈ ಇಂಡಿಯನ್ಸ್ ಮತ್ತು CSK ಇದನ್ನು ಮಾಡಿದರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಗೆಲ್ಲುವಂಥದ್ದು ಇತಿಹಾಸ ತೆಗೆದು ನೋಡ್ತು ಅಂದಾಗ. ಬಟ್ RCBಗೆ ಈ ಸೀಸನ್ ಈಸಿ ಇರೋದಿಲ್ಲ. ಗೊತ್ತು, ರಜತ್ ಪತಿದಾರ್ ಅವರು ಕ್ಯಾಪ್ಟನ್ ಆಗಿಬಿಟ್ಟು ಸಖತ್ತಾಗಿ RCBಗೆ ಪ್ರೂವ್ ಮಾಡಿದರೆ. ಅದು ಮೊದಲನೇ ಸೀಸನಲ್ಲೇ ಕ್ಯಾಪ್ಟನ್ ಆಗಿಬಿಟ್ಟು ಸಖತ್ತಾಗಿ ಪ್ರೂವ್ ಮಾಡಿದ್ರೆ ಅಂತ. ಬಟ್ ಈ ಸೀಸನ್ನು ಈಸಿ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೋಪ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಪ್ರಕಾರ ನೋಡ್ತು ಅಂತಂದರೆ RCB ಈ ಸೀಸನ್ ಟ್ರೋಫಿ ಗೆಲ್ಲುವಂಥ ಚಾನ್ಸಸ್ ಏನಿದೆ ಅದು ಇಲ್ಲ ಅನ್ನೋ ಥರ ಅವರು ಅನ್ಕೊತಾ ಇದ್ದಾರೆ. ಸೊ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಮೋಬೋ ಬ್ಯಾಟ್ ಆಗಿರಲಿ, ಆ್ಯಂಡಿ ಫ್ಲವರ್ ಆಗಿರಲಿ, ಜೊತೆಗೆ ವಿರಾಟ್ ಕೊಹ್ಲಿ ಆಗಿರಲಿ, ಮೋಸ್ಟ್ ಕಾನ್ಫಿಡೆಂಟ್ ಆಗಿರೋದು ಯಾರು ಅಂತಂದರೆ ನಮ್ಮ ಒಂದು ಸಪೋರ್ಟ್ ಟೀಮ್ ಏನಿದೆ, ಅಂದರೆ ಕೋಚಿಂಗ್ ಸ್ಟಾಫ್ ಆಗಿರ್ಬೋದು, ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ಅವ್ರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್, ಪ್ಲೇಯರ್ಸ್ಗಳಿಗಿಂತ ಅವರೇ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. DK ತೊಗೊಳ್ಳಿ ನೀವು, ಆ್ಯಂಡಿ ಫ್ಲವರ್ ತೊಗೊಳ್ಳಿ, ಬ್ಯಾಟ್ ತೊಗೊಳ್ಳಿ, ಹೆಂಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಂದರೆ ಅಟ್ಯಾಕ್ ಮಾಡಿ ಹೊಡಿತೀವಿ ಗುರು, ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ಅಟ್ಯಾಕಿಂಗ್ ಚಾಂಪಿಯನ್ಸ್ ನಾವು ಅಂತ. ಅಪ್ಡೇಟ್ ನಂಬರ್ 9, ಪಾಕಿಸ್ತಾನದ ಕ್ರಿಕೆಟ್ ಆಗಿರುವಂಥ ರಶೀದ್ ಲತೀಫ್ ಅವರು ಮಾತಾಡಿದ್ದಾರೆ ಪಾಕಿಸ್ತಾನದ ಕ್ರಿಕೆಟ್ ಬಗ್ಗೆ, ಜೊತೆಗೆ ಇಂಡಿಯನ್ ಕ್ರಿಕೆಟ್ ಬಗ್ಗೆ. ಇಂಡಿಯನ್ DNA ಕಳೆದ 3 ವರ್ಷದಿಂದ ಹೆಂಗಾಗಿದೆ ಅಂತಂದರೆ ಅವ್ರ DNA ವಿನ್ನಿಂಗೇ ಅವ್ರ DNA ಆಗಿದೆ. ಫೈನಲ್ ಆಡು ಗೆಲ್ಲು, ಅದು ಏಷ್ಯಾ ಕಪ್ಪೇ ಆಗಿರಲಿ, ಇಂಟರ್ನ್ಯಾಷನಲ್ ಕ್ರಿಕೆಟೇ ಆಗಿರಲಿ, ಅದು ಟೂರ್ನಮೆಂಟ್ ಆಗಿರಲಿ, ಫೈನಲ್ ಆಡು ಗೆಲ್ಲು. 2023 ವರ್ಲ್ಡ್ ಕಪ್ ಆದ ನಂತರ ನಾವು ಮಾಡಿರೋದೆಲ್ಲ ಬಿಗ್ ಇಂಪ್ಯಾಕ್ಟ್ಗಳನ್ನೇ ಅಕ್ರಾಸ್ ಆಲ್ ದ ಟೂರ್ನಮೆಂಟ್ಸ್ ಹಂಗೆ ನೋಡೋಕೋಯ್ತು ಅಂದರೆ. ಪಾಕಿಸ್ತಾನದ ಬಗ್ಗೆ ಅವರೇ ಮಾತಾಡಿದರೆ, ಪಾಕಿಸ್ತಾನದವರು ಹೆಂಗೆ ಸೋಲ್ಬೇಕು ಅಂತ ಟೂರ್ನಮೆಂಟಲ್ಲಿ ಹುಡುಕ್ತಾ ಇರ್ತೀವಿ. ನಮ್ಮ DNA ಅದೇ, ಸೋಲೋದೇ ನಮ್ಮ DNA ಆಗಿದೆ, ಅವ್ರದ್ದು ಗೆಲ್ಲದೇ ಅವರ DNA ಆಗಿದೆ ಅಂತ ನಮಗೆ ಬಿಲ್ಡಪ್ನ ಕೊಡಿದರೆ ರಶೀದ್ ಲತೀಫ್ ಅವರು. ಮತ್ತು ಸಿಗುವ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್, ಇದಿಷ್ಟ ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಉದುರಿಸಿ ಗಾಯ್ಸ್.